ನೋಡ್ರಿ ನಾ ಚಾ ಮಾಡಕತ್ತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ ಹೆಂಗಿದ್ದೀರಿ, ಆರಾಮಿದ್ದೀರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನದ ಏನೇನಿಲ್ಲ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಮ್ಲತ್ತ. ನೀನು ರಾತ್ರಿ ಆಸ್ ಇಟ್ ಈಸ್ ಹೆಂಗೆ ಇಟ್ಟೀನಿ ಹಾಗೇ ಅದ ನೋಡ್ರಿ ಕಿಚನ್ ಪೂರ. ಇದ್ರಾಗ ಶೇಂಗಾ ಹೋಳಿಗೆ ಅವ ನೋಡ್ರಿ. ಆ್ಯಂಡ್ ಇದ್ರಾಗ ಇದು ಐತಿ, ಏನಂತಾರೆ, ಹಿಟ್ಟು ನಾದಿಟ್ಟಿದ್ದೈತಿ. ಇನ್ನೊಂದು ಸ್ವಲ್ಪ ಈಗ ಚಪಾತಿ ಮಾಡೋ ಸಲುವಾಗ. ಮತ್ತಂದ್ರೆ ಇಲ್ಲಿ ಇನ್ನೂ ಮೆಣ್ಸಿಕಾಯಿ ಫ್ರೈ, ಉಳ್ಳಾಗಡ್ಡಿ ಐತಿ. ಮತ್ತು ಈಗ ಅವ್ರಿಕಾಯಿ ಪಲ್ಯ ಐತಿ. ಏನು ಕೆಡಂಗಿಲ್ಲಲ್ರಿ, ಸುಮ್ಮನೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಏನು ಹಾಳಾಗಂಗಿಲ್ಲ ಅಂತ ಕೇಸಿನ ಇಷ್ಟು ಸಿಂಕರೆ ಸಾಪಿ ಅದ. ಆದರೆ ಇಷ್ಟು ಭಾಂಡ ಇಷ್ಟು ತೊಳಿಬೇಕು. ಇಲ್ಲೇ ಮೆಣ್ಸಿಕಾಯಿ ಕೊತ್ತಂಬರಿ ಇಲ್ಲೇ ಇಟ್ಟೀನಿ. ಈಗ ಚಾ ಕುದಿಲಿಕ್ಕತ್ತದ ನೋಡ್ರಿ. ಎಲ್ಲರೂ ಕಲಿತು ಚಾ ಕುಡಿಯಾಮಂತ ಹೊರಗಿನ ವಾತಾವರಣ ತೋರಿಸ್ತೀನಿ ಇಂದರ್. ಹೊರಗಿನ ವಾತಾವರಣ ಅಂದ್ರೆ ಹಿಂಗದ ನೋಡ್ರಿ. ಎಕ್ದಮ್ ಚಳಿ ಚಳಿ ತಾಳೇನಿ ಈ ಚಳಿಯ ಅಂದಂಗೆ ಅದ ನೋಡ್ರಿ. ಅಂತರ್ದಾಗ ಮಳೆ ಒಂದು ಬಂದದ್ರಿ ರಾತ್ರಿ. ಈಗ ರಾತ್ರಿ ಅಂತರ್ದಾಗ ಮಳೆ ಒಂದು ಬಂದಿತ್ತು ನೋಡ್ರಿ. ಈಸು ಬಟ್ಟೆ ತೆಗ್ದಿದ್ದೆ, ಈಗ ನಾವು ವಾಪಸ್ಸೇ ತಂದು ಒಣಗ್ಸೀನಿ ನೋಡ್ರಿ. ಮೋಸಮ್ ನೋಡ್ರಿ ಹೆಂಗದ. ಏನು ಮಾಡಮ್ರಿ, ಬಂದಿದಾಗ ಬಾ ಅನ್ನೋದು. ಹೌದೇ ಇದ್ರಾಗಂತೂ ಇರ್ವಿ ಆಗಿಬಿಟ್ಟಾವ ಮಾಲ್ದಿದಾಗ. ಹೋಲ್ ಬಿಡ್ರಿ, ಇನ್ನೇನಾಗ್ತದೆ ಅದು ಮಾಡಮ್ಮಿ. ಬರ್ರಿ ಇದು ಇವತ್ತಿಂದು ಕೆಲಸ ಸ್ಟಾರ್ಟ್ ಮಾಡಮ್ಮಿ. ಇವರಿಬ್ರು ಅಪ್ಪ ಮಗ ತಳಗೆ ಹೋಗಿರು ಬಿಸ್ಕೆಟ್ ತೊಗೊಂಬರ್ಲಕ್ಕ, ಚಾ ಕೊಡತ್ತಿರ್ಲಕ್ಕ. ಇವೆಲ್ಲ ಹಾಸಿಗೆ ತೆಗ್ದಾರ ಚಂದನತ್ತ. ಬಟ್ಟೆ ನೋಡ್ರಿ ಇಲ್ಲಿ ಒಣಗಿಸಿದ್ದೆ ನಾನು ರಾತ್ರಿ ಮೀಟ್ರ್ ಬಲ್ಲಿ. ಇನ್ನು ಇವೆಲ್ಲ ಸಾಫ್ ಮಾಡ್ಬೇಕಲ್ಲ. ಬಟ್ಟೆ ನೋಡ್ರಿ ಹೆಂಗೆ ಒಣಗ್ಸೇನ್ರಿ ನಾ ಬಟ್ಟೆಗಳು. ಒಮ್ಮೆ ಬಟ್ಟೆ ಇವ್ರು ನೋಡಿ ಹೆಂಗೆ ಆಡಕತ್ತಾರ. ಏದು ಚಂದ ಮುಚ್ಚೋದು, ಕೊಂಡಿ ಚಂದ ಹಾಕು. ಈಗ 4 ಮಂದಿ ಕಲ್ತು ಚಾ ಕುಡಿತೀವಿ. ಈಗ ನೋಡ್ರಿ ಅನ್ನೋದಕ್ಕೆ ಅದಕ್ಕೆ ಎಲ್ಲರೂ ನಾಷ್ಟ ಮಾಡ್ತಾರೆ. ಇವ್ರ ದಿನ ಚಾ ಕುಡಿಯೋದೇ ಆಗಿಲ್ಲ. ನೋಡ್ರಿ ಅದ್ರಾಗ ಇತ್ತು ಸಂಡೆ ಐತಿ, ಅಂತರ್ದಾಗ ಚಳಿ ಐತಿ, ಚಳಿದಾಗ ಮಳಿ ಐತಿ, ಮಳಿದಾಗ ಗಾಳಿ ಐತಿ. ಇಷ್ಟೆಲ್ಲ ಕೂಡ್ಯಾವ ನೋಡ್ರಿ. ನೀವೇ ಹೇಳ್ರಿ ಹೆಂಗೆ ಹೇಳ್ಬೇಕು ನಾವು ಒಂದು ಕೇಸಿನ. ಚಿಕ್ಕು ಮಿಕ್ಕುನು ಮನ್ಕೊಂಡ್ರು ಏನು ಜ್ಞಾನ ಕೊಳ್ತಾವ. ಬದ್ನಿಕಾಯಿ ತಿಂದವ್ರು ಆಚಾರ ಹರಿದಿರಂತ್ರಿ. ಸೊ ಅವನೇ ಎಲ್ಲಗಿದ್ದ ಲಾಸ್ಟ್ ಇದ್ದವ್ರಿ. ಇನ್ನು ನಾ ಫಸ್ಟ್ ಚಿಕ್ಕು ಇದ್ದಾನ, ಆಮೇಲೆ ಮಿಕ್ಕು ಇದ್ದಾನ, ಆಮೇಲೆ ನಾ ಇದ್ದೀನಿ, ಆಮೇಲೆ ಅವ ಇದ್ದಾನ್ರಿ. ಸಿಟ್ಟು ಮಾಡೋಣ ಏನು ಮಾಡೋಣ, ಸೀದಾ ಡೈರೆಕ್ಟ್ ಹೋಗಿ ಚಾ ಇಟ್ಟ ನೋಡ್ರಿ. ಹಿಂಗೆ ಮಾಡ್ಯಾನ ನೋಡ್ರಿ ಸಂತೋಷ್ ರೀ. ಬರ್ರಿ ಎಲ್ಲರ ಕಲ್ ಚಾ ಕುಡಿಯಮ್ಮ. ಚಾ ಕುಡಿಯಲ್ಲಂತ ನಾವು ಚಾ ಕುಡ್ಲಿಕ್ಕತ್ತೀವಿ ನೋಡ್ರಿ ಎಲ್ಲರೂ. ನಿಮ್ಮೆಲ್ಲರಿಗೆ ನಮ್ಮ ಬ್ಲಾಗ್ಸ್ ಹೆಂಗೆ ಅನ್ಸ್ಲತ್ತವ ಎಲ್ಲರೂ ಕಮೆಂಟ್ನಾಗ ಹೇಳ್ರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಯಾವಾಗ ಭೀ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ತೋರಿಸ್ಕೊತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲರೂ ಕೇಳತ್ತೀರಿ ನಿಮ್ಮ ಲವ್ ಸ್ಟೋರಿ ಯಾವಾಗ ಹೇಳ್ತೀರಿ ಅಂತ. ನಾ ಹೇಳೋದು ದೊಡ್ಡ ಮಾತಲ್ರಿ, ಹೇಳ್ಬೋದ್ರಿ. ಅದರ್ನಿಂತ ಕೆಲವೊಂದು ಜನ ಮನ್ಸಿಗೆ ಎಲ್ಲಿ ನೋವು ಆಗ್ತದೇನೋ ಅಂತ ಕೇಸಿಂದ ಸಂತೋಷ ಯೋಚನೆ ಮಾಡ್ತಾರೆ. ನಾ ಯೋಚನೆ ಮಾಡಲ್ಲ ಏನ್ರಿ, ಸೀದಾ ಓಪನ್ ಆಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವರೇ ನಮಗೆ ತಂದು ಹಾಕಲ್ರಿ, ಅವರೇ ನಮಗೆ ಏನೋ ಮಾಡಲ್ಲ. ಬಟ್ ಸಂತೋಷ ಯಾವ ಕ್ಯಾಟಗರಿದವ್ರು ಅಂದ್ರೆ ಅವ್ರು ಎಲ್ಲರಿಗೂ ತಗೊಂಡು ಹೋಗೋ ಕ್ಯಾಟಗರಿ ಮನುಷ್ಯ ಹಾರಿ ಅವರು. ಬಟ್ ಅವರಿಗೆ ಕೆಲವೊಂದು ಜನ ತಿಳ್ಕೊಲೆ, ಅವ ಅಂತವ ಇವ ಇಂತವ, ನಿನ್ಗಂಡ ಹಂಗ ನಿನ್ಗಂಡ ಹಿಂಗ ಅಂತ ಕೇಸಿನ ನೋಡಮ್. ನೆಕ್ಸ್ಟ್ 1-2 ಬ್ಲಾಗ್ ಒಳಗೆ ಒಂದು ಲವ್ ಸ್ಟೋರಿ ವಿಡಿಯೋ ಕೊಡ್ಬೇಕಂತಲ್ಲತ್ತೀವಿ ನೋಡ್ರಿ. ಖರೇನು ನನಗೂ ಅನಿಸ್ತದ, ನಮಗೆ ಹೇಳೋರು ಆಚಾರ ನೋಡ್ರಿ ನಮ್ಗೆ ತಂದೇನು ಹಾಕ್ತಾರೆ ಅಂದರೆ ನಮಗೆ ಕಂಬಿದ್ದಾಗ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಅದ್ರಲ್ಲಿ ಬೇರೆ ಯಾರಂತೂ ಕೊಡಂಗಿಲ್ಲ, ಯಾರಂತೂ ಹಾಕಂಗಿಲ್ಲ. ಈಗ ನಮ್ಮ ಕಂಬಿಳತ್ತದ ನಮ್ಮ ಮಕ್ಳಿಗೆ ಈಗ 2-3 ಲಕ್ಷ ಡೊನೇಷನ್ ಕೊಟ್ಟು ಸಾಲಿಗೆ ಹಾಕ್ಬೇಕು. ಯಾರೇನು ಕೊಡ್ತಾರೆ? ಕೊಡಲಿಲ್ಲ. ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮವ್ರು ನಮಗೆ ಇಲ್ಲಿ ನೋಡ್ರಿ ಇವತ್ತು ನಾಳೆ ಹಂಗದ ನೋಡ್ರಿ. ಪ್ರಪಂಚ ಭಾಳ ಮೋಸದ ಪ್ರಪಂಚ ನೋಡ್ರಿ. ನಾವು ಎಷ್ಟು ಭೀ ನಮ್ಮವ್ರು ಅಂದ್ರೆ ಭೀ ಯಾರು ನಮ್ಮವ್ರಾಗಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಹೋಲ್ ಬಿಡ್ರಿ, ಏನು ಮೇಡಮ್, ನಮಗೆ ನಾವೇ ಸಾಂತ್ವನ ಕೊಟ್ಕೋಬೇಕು. ಎಲ್ಲ ನಿಮ್ಗರೆ ಗೊತ್ತಾ, ಡೆಲ್ಲಿ ಅಂತ ಊರಾಗೆಲ್ಲ ಕಾಸ್ಟ್ಲಿ ಸಿಗ್ತದಂತ. ಮನಿ, ಊಟ, ತಿಂಡಿ, ನೀರು ಎಟ್ಟು ಜಡ್ನು ಖರೀದಿ ತೊಗೊಂಡು ತಿನ್ಬೇಕ್ರಿ. ಹೌದಿಲ್ಲ? ಕೈಯಾಗ ಅನ್ನೋದ ಎಟ್ಟು ಜಡ್ನು ಖರೀದಿ ತೊಗೊಂಡು ತಿನ್ಬೇಕ್ರಿ. ಇಲ್ಲೇ ನಮ್ಗೆ ಯಾರು ತಂದ್ಕೊಡ್ರಿ. ಅಯ್ಯವ ನಮಗೊಂದು ಪಲ್ಯ ಕಬ್ಬಿದ್ದದ ಬಾಜು ಮನೆಯವ್ರಿಗೆ ಕೇಳ್ಬೇಕು ಅನ್ನೋದನ್ನು ಸೀನ್ ಇಲ್ಲ. ಹಚ್ಚ ಬಡಿತಾರೆ, ಏನಿಲ್ಲ. ಸೊ ಹಿಂಗದ ನೋಡ್ರಿ ಪ್ರೊಸೀಜರ್. ನೋಡಮ್ರಿ, ಕೆಲವು 2 ದಿನಗಳ ಒಳಗಾಗಿ ನಾವು ನಿಮ್ಗೊಂದು ಬ್ಲಾಗ್ ಕೊಡೋಕೆ ಟ್ರೈ ಮಾಡ್ತೀರಿ. ಲವ್ ಸ್ಟೋರಿ ಹೇಳ್ತೀರಿ. ಬಟ್ ನಮ್ಮ ಲವ್ ಸ್ಟೋರಿ ಕೇಳ್ಬೇಕಂದ್ರೆ ಮನಸ್ಸು ಗಟ್ಟಿ ಧೈರ್ಯ ಇದ್ದವ್ರಿಗೆ ಕೇಳ್ಬೇಕಾಗ್ತದ. ಯಾಕಂದ್ರೆ 1 ಅಲ್ಲ 2 ದಿನ ಅಲ್ರಿ, 7 ವರ್ಷ ಸ್ಟ್ರಗಲ್ ಮಾಡಿರಿ. 7 ವರ್ಷ ತನ ಇಷ್ಟು ಹೇಳ್ತೀನಿ ಶಾರ್ಟ್ಕಟ್ದಾಗ. 2011ರಿಂದ 2017ವರೆಗೂ ನಮ್ಮ ಲೈಫ್ನಾಗ ಇಷ್ಟು ಇದು ಬಂದದ, ಕಷ್ಟ ಅನುಭವಿಸಿ ಅಂದ್ರೆ ಎಷ್ಟು ಭಯಂಕರ ಸೀನ್ಗಳು ಬಂದೀವಂತಂದ್ರೆ ಅವು ಯೋಚನೆನೇ ಮಾಡ್ಕೋಕ್ಕಾಗಲ್ರಿ.
ನಾವು ಇಬ್ರು ಇದ್ದೀವಂತ ಒಬ್ಬರ ಜೊತೆ ಒಬ್ಬರು ಬಾಳ ಬೇರೆ ಯಾರೇ ಇದ್ರಲ್ಲ ಇಷ್ಟೊತ್ತನ ಅವ್ರ ಮನೆಗೆ ಅವ ಹೋಗಿರ್ತದೆ ನನ್ನ ಮನೆಗೆ ನಾವು ಹೋಗಿರ್ತದೆ ಏನೇನೋ ಆಗಿರ್ತಿತ್ರಿ ಅದು ರೀ. ಬಟ್ ಎಲ್ಲಕ್ಕಿಂತ ದೊಡ್ಡದಾಗಿ ಅಂದ್ರೆ ನಮ್ಮ ಅತ್ತಿ ನಮ್ಮ ಮಾವ ಭಾಳ ಒಳ್ಳೆಯವ್ರ ರೀ. ಓಪನ್ ಆಗಿ ಹೇಳ್ಬೇಕಂದ್ರೆ ಅವರು ಭಾಳ ತ್ರಾಸ ತಗೊಂಡಾರ, ಭಾಳಷ್ಟು ತ್ರಾಸ ತಗೊಂಡಾರ. ಅಂದ್ರೆ ಬಿ ನನಗೆ ರಾಣಿ ಹಂಗೆ ಇಟ್ಟಾರ ನೋಡ್ರಿ, ಅದೊಂದು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ. ನಂಗೆ ರಾಣಿ ಹಂಗೆ ಇಟ್ಟಾರ. ನಮ್ಮ ಅತ್ತಿ ಮಾವ ಆಯ್ತು, ನಮ್ಮ ಸಣ್ಣ ಮಾಮ, ನಮ್ಮ ಸಣ್ಣ ಅತ್ತಿ ಆಯ್ತು, ನನಗೆ ಎಂದೂ ಸೊಸಿ ಥರನೇ ಟ್ರೀಟ್ ಮಾಡಲ್ರಿ ಅವ್ರು. ನನಗೆ ನಾನು ಮಹಾರಾಣಿ ಥರನೇ ಟ್ರೀಟ್ ಮಾಡ್ತಾರ ಅವ್ರು. ನನಗೆ ಫುಲ್ ಹುಡುಗಿ ಥರ ಮಾಡ್ತಾರ. ನನಗೆ ನಾವು 2 ಮಕ್ಕಳ ತಾಯಿ ಇದ್ದೀನ್ರಿ. ಅಂದ್ರೆ ಬಿ ನನಗೆ ಇವ ನನ್ನ ಸೊಸಿ, ನಮ್ಮ ಸಣ್ಣ ಮಾಮ ಅಂತೂ ನನ್ನ ಮಗಳಂತೆ ಅಂತಾರ. ನಂಗೆ ಸೊಸಿ ಅಂತೂ ಎಂದೂ ಅನ್ನಂಗಿಲ್ರಿ. ಇಲ್ಲೇ ಡೆಲ್ಲಿದಾಗೆ ಇರ್ತಾರ. ಅವ್ರಿಗೂ ಒಂದ್ಸಲ ನಾನು ನಿಮಗೆ ಮೀಟ್ ಮಾಡಿಸ್ತೀನಂತ. ಕೆಲವೊಂದು ಅನುಬಂಧಗಳ ಕಾಲಾಗ ತಮ್ಮ ಅಣ್ಣ ತಮ್ಮಂದರ ಅನುಬಂಧಗಳ ಕಾಲಾಗ ಆ ಕಡೆ ಈ ಕಡೆ ಬಂದೀವಿ ನಾವು ಅಷ್ಟೇ, ಮತ್ತೇನಿಲ್ಲ. ಹೇಳ್ತೀನಂತ್ರಿ ಮುಂದೆ. ಬಟ್ ನನ್ನ ಫ್ಯಾಮಿಲಿ ಮಾತ್ರ ಬೆಸ್ಟ್ ಫ್ಯಾಮಿಲಿ ಅದ ನೋಡ್ರಿ. ನಮ್ಗೆ ಮನಿ ಇರ್ಲಕ್ಕಿಲ್ಲ, ಆದ್ರೆ ನಮ್ಮ ಮನಸ್ಸು ಮಾತ್ರ ಭಾಳ ದೊಡ್ಡದೈತಿ. ನಮ್ಮ ಮನಸ್ಸಿನಾಗ ಮಾತ್ರ ಭಾಳ ಜಾಗ ಐತಿ. ಹಿಂಗದ ನೋಡ್ರಿ. ನನ್ನ ಚಾನೆ ತಣ್ಣಗೈತಿ. ಹಂಗಾಗ್ತದ ನೋಡ್ರಿ. ಮನ್ಸಿನ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ದೇವಲ್ರಿ, ಭಾಳ ತ್ರಾಸ ಆಗ್ತದ. ಸೊ ಸಂತೋಷ್ ಅವ್ರಲ್ಲತ್ತಾರ, ಸುಮ್ ಅಲ್ಲತ್ತಾರ. ಆಯ್ತು, ಈಗ ಸ್ಟಾಪ್ ಮಾಡ್ತೀನಿ ರೀ. ಈಗ ನಾ ಚಹಾ ಕುಡಿತೀನಿ. ಚಹಾ ಕುಡಿದು ಫಸ್ಟ್ ಗೋಲಿ ತಗೋಬೇಕಲ್ರಿ. ನಾ ಚಂದಿದ್ರೆ ನಿಮಗೆ ಲವ್ ಸ್ಟೋರಿ ವಿಡಿಯೋ ಹೇಳಬೇಕಲ್ಲ. ಸೊ ಹೇಳೇ ಬಿಡ್ತೀನಿ ರೀ ನಿಮ್ಮೆಲ್ಲರಿಗೆ. ಆ್ಯಂಡ್ ನನ್ನ ಮುದ್ದು ಬಂಗಾರಗಳು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ಟು ಹಾಗೆ ಮದ್ವೆ ಆದ ಬಳಿಕ ಹೇಳ್ತೀನಿ ರೀ ಎಲ್ಲ ಹೇಳ್ತೀನಿ. ನಿಮಗೆ ಹೇಳಿಲ್ಲ ಅಂದ್ರೆ ಯಾರಿಗೆ ಹೇಳ್ರಿ. ಯಾಕಂದ್ರೆ ಅನ್ನೋರೇ ನೋಡ್ರಿ, ನನ್ನ ಕಷ್ಟ ಕೇಳಿ ನಗ್ತಾರ ಹೋಗ್ತಾರ. ಅವ್ರೇ ನನಗೆ ಕೊಡಂಗಿಲ್ಲ, ಅವ್ರಿಂದೇ ನನಗೆ ನಿಂತಿಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಹೇಳಿದ್ರೆ ನನ್ನ ಕಷ್ಟಕ್ಕೆ ಸಾಂತ್ವನೂ ಕೊಡ್ತೀರಿ, ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟರೇ ಕೊಡ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಫೋನ್ ಆ ಕಡೆ ತಗೊಂಡೆ ಹೋಗ್ಲಕತ್ತಾನ, ಫೋನ್ ಈ ಕಡೆ ತಗೋಲಾಗ್ಯಾನ. ತಂಗಿ ಫೋನ್ ಕಟ್. ಏನ್ ನಡೆದು ಏನ್ ನಡೆದದು ಅನ್ಕೋ ಸುಳಕ್ಕ ಬರ್ತಾನ್ರಿ ಅವ. ಮಾಡಾದ್ರೆ ಏನೂ ಇಲ್ಲ, ಫಾಲ್ತು ಕೆಲಸಗಳು. ಈಗ ಚಪಾತಿ ಲಟ್ಟಿಸ್ಲತ್ತೀನಿ, ಬಿಸಿ ಬಿಸಿ ಅನ್ನ ಮಾಡೀನಿ. ಮತ್ತು ಅವ್ರಿಗೆ ಪಲ್ಯ ಗರಂ ಮಾಡ್ಕೊಂಡಿವಿ. ನಾವು ಉಪ್ಪಿನಕಾಯಿ ಅದ, ಮತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಐತಿ, ಎಲ್ಲ ಐತಿ. ಈಗ ಮಧ್ಯಾಹ್ನ ಊಟ ಈಗ ಅದ್ರ ಮ್ಯಾಗೆ ಬಿಡ್ತೀವಿ. ಈಗ ಚಳಿ ಒಂದದಲ್ರಿ, ಏನು ಊಟ ಏನು ಕೆಡಂಗಿಲ್ರಿ. ಹಿಟ್ಟು ಬಿ ರಾತ್ರಿನೇ ನಾದಿ ಇಟ್ಟಿದೆ ನೋಡ್ರಿ. ರಾತ್ರಿ ಏನು ಚಪಾತಿ ಮಾಡಿದಲ್ಲ ಅವಾಗಿ ಅದೇ ಹಿಟ್ಟದ. ಇದು ಐತಿ. ಇಷ್ಟು ಪಟ ಮಾಡ್ಕೊಂಡು ಕೇಸಿನ ಊಟ ಮಾಡ್ತೀವಿ. 4 ಮಂದಿ ಚಿಕ್ಕು ಮಿಕ್ಕು ಸ್ನಾನನೂ ಐತಿ ನೋಡ್ರಿ. ಇಬ್ರು ಸ್ನಾನ ಆಗ್ಯದ. ಈಗ ನಾವು ಊಟ ಮಾಡ್ಬೇಕು ನೋಡ್ರಿ. 4 ಜನ ಕಲ್ತಿ ಕೇಸಿನ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಂಬ್ರತ್ ನೋಡಮ್ರಿ. ನಾ ಏನ್ರಿ ಸ್ಪೆಷಲ್ ಮಾಡಿದ್ರೆ ಮಾಡ್ತೀವಿ, ಇಲ್ಲಕ್ಕಂದ್ರೆ ಇಲ್ಲ. ತಿನ್ನೋದು ಇಷ್ಟೇ ರೀ. ಮಟನ್ ಚಿಕನ್ ಬಡ್ಕೋತಾರ, ಆದ್ರೆ ತಿನ್ನೋದಕ್ಕೆ ಇಷ್ಟೇ. ಬಂಡೆ ಬಕ್ಕೊಳ್ಳೋದ ರೀ ಇವ್ರದ್ರಿ. ಎಲ್ಲರೂ ಹೇಳ್ತಾರೆ ಎಟ್ರ ತಿಂತೀರಿ ಅಂತ ಕೇಸಿನ. ಇಲ್ಲ, ಚಿಕನ್ ಮಟನ್ ನಿಮಗೆ ಬಂದ ಇವತ್ತು ಹತ್ತಿದ ನಾವು ನೋಡ್ರ. ಹೇಳಲ್ಲ ಏನು ಹೇಳಿದ್ರು ಇವ್ರಿಗೆ ಏನು ಅರ್ಥ ಇಲ್ಲ ನೋಡ್ರಿ. ಏನೋ ಹೇಳೋದೇ ನಿಂತಂದ್ರಿ. ಈಗ ಫಸ್ಟ್ ಊಟದು ಮಾಡ್ತೀವಿ. ಊಟದು ಮಾಡಿ ಕಸ ಗಿಸರಿ ಎಲ್ಲ ಎಟು ಜಡ ಎಲ್ಲ ಕೆಲಸ ಆಗ್ಯದ ನೋಡ್ರಿ. ನಮ್ಮದು ಊಟ ಅದ ನೋಡ್ರಿ. ಇವತ್ತಿಂದು ಚಪಾತಿ, ಬಿಸಿ ಬಿಸಿ ಚಪಾತಿ, ಮೆಣಸಿನ್ಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಮತ್ತು ಅವ್ರಿಕಾಯಿ ಪಲ್ಯ, ಮತ್ತು ಬಿಸಿ ಬಿಸಿ ರೈಸ್ ಅದ ನೋಡ್ರಿ. ಈಗ ಇದು ನಮ್ಮದು ಇವತ್ತಿಂದು ಊಟ ಅದ ನೋಡಿ. ಬರ್ರಿ ಎಲ್ಲರೂ ಕಲಿತು ಊಟ ಮಾಡಮ್ರಿ. ಊಟ ಮಾಡಿ ಸಿಗ್ತೀವಿ ನಾವು ನಿಮ್ಗೆಲ್ಲರೂ ನೋಡ್ರಿ. ಇವರು 4 ಮಂದಿ ಅಣ್ಣದವ್ರಿಗೆ ಕ್ಯಾರಮ್ ಮಾಡತ್ತಾರ. ಚಿಕ್ಕು, ಮಿಕ್ಕು, ಅನ್ಮೋಲ್, ದೇವರಾಜ. ಚಿಕ್ಕ ಇವ ಯಾರನ ಹಂಗ ಅನ್ಬಾರ್ದು. ಅವನಿಗೂ ಈಗ ಮತ್ತು ಅವನಿಗೆ ಮನ್ಸು ಐತದ. ಈಗ ಅವನಿಗೂ ಹೇಳ ಹಂಗ ಅನ್ಬಾರ್ದಪ್ಪ. ಅವನಿಗೆ ಭಾಳ ಅದ ನೋಡ್ರಿ ಇಬ್ರು. ಈಗ ಕೊಳ್ಳ ಹೆಂಗೆ ಹಾಕೊಂಡ್ರ ನೋಡು. ಒಂದು ಸಲ ತಂದಾನ ನೋಡ್ರಿ. ಶ್ರೀ ಅವ್ರದ್ದು ಶ್ರೀ ಆಡ್ಲತ್ತಾರ ನೋಡೋರು. ಏನೇನು ಆಡ್ತಾರೋ ಏನೇನು ಬಿಡ್ತಾರೋ ಗೊತ್ತಿಲ್ಲ. ಹಾಕ್ರೆ ಕೊಡು ಅವ್ರಿಗೆ. ಹ್ಯಾಂಗ ಆಡ್ತಾರ ಹಾಕಿ ಕೊಡ್ಬೇಕು ಅವ್ರಿಗೆ. ಗೊತ್ತಂಗಬೇಕು. ಎಲ್ಲ ಬಟ್ಟೆ ಮಡಿಸ್ಬೇಕಂದ ಇವ್ರಿ ಆಡ್ಕೋತ ಕೂತಾರ. ಪೆಲ್ಲ ಇವ್ರು ಆಡ್ಬೇಕು. ಆಮೇಲೆ ಚಂದ ಬಟ್ಟೆ ಮಾಡಿ ಚೆಟ್ಟು ಬಿಡ್ತೀನಿ.
ಇವ್ರು ದೇವರಾಜ ಅನ್ಮೋಲ್ ನೋಡ್ರಿ ಚಿಕ್ಕನ್ ಕ್ಲಾಸ್ಮೇಟ್ ನೋಡ್ರಿ ಚಿಕ್ಕನ್ ಫ್ರೆಂಡ್ಸ್ಗಳು ನೋಡ್ರಿ ಇವ್ರು ಇಲ್ಲ ಚಿಕ್ಕ ಇವಂತಾರ ಹುಡುಗಿಯರ್ ಅಷ್ಟೇ ಫ್ರೆಂಡ್ಶಿಪ್ದಾಗ ಪಾರ್ಶಾಲಿಟಿ ಮಾಡ್ತಾರಂತ ಹುಡುಗರು ಭೀ ಮಾಡ್ತಾರ ನೋಡ್ರಿ ಇವ್ನಿಗಂದ್ರೆ ಭಾಳ ಜೀವ ಮಾಡ್ತಾನ್ರಿ ಇವ್ನಿಗೆ ಅಟ್ಟಕಟ್ಟೆ ಮಾಡ್ತಾನ್ರಿ ಭಾಳ ಬದ್ಮಾಶನ ರೀ ಚಿಕ್ಕು ಚಿಕ್ಕು ಅಂತಿರಲ್ಲ ಭಾಳ ಒಳ್ಳೆಯವನ್ನ ಅಂತ ಅಷ್ಟು ಬೇನು ಒಳ್ಳೆಯವಲ್ಲವ ऊटा का मतलब क्या है? खाना। नीर का मतलब पानी। नी ऊटा तोंबा इसका मतलब क्या है? सॉरी नी नी ना नीर कुली की इसका मतलब क्या है? मुझे पानी पीना है। गुड 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 ऐसे देवराज को भी सिखा देना ठीक है तुझे पता है ऊटा का मतलब क्या है? नीर का मतलब क्या है? पानी। ना ऊटा मारते हैं इसका मतलब क्या है? मुझे खाना खाना है। हाँ गुड गुड उससे स्टार्ट होगा ना ಹಂಗೆ ಕಲಸಮ್ಮ ಅವ್ರಿಗೂ ಇವರೇ बताने कलिता तेरी बारी ओए 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 कितना गंदा है क्या भाई ओ अल्लाह लूट रखा ओए बहुत बुरा है लूट रहा है मैं टाइप से हटो क्या इसको होगी तो दुनिया नहीं आएगी दुनिया का सबसे बुरा है क्या ओ अल्लाह ओ अल्लाह ओ अल्लाह अल्लाह आलू छोले खा ये क्या था कुर्सी बम हो गया अबे कहां हो गया ओ लो लो ಕರಿಮುಳಿ ಮಾಡ್ಲಿಕ್ಕೆ ಮಿಕ್ಕಿ ಅನ್ನ ಅಂತ ನೋಡ್ರಿ ಅವ ಚಿಕ್ಕ ಏಯ್ ಹಂಗೆ ಮಾಡಬಾರ್ದು ಹೆಂಗ ಆಡ್ಲತ್ತಾರ ನೋಡ್ರಿ ಇವ್ರು ಇವ ನೋಡ್ರಿ ಇವಂದೇನು ಕಳೀತು ನೋಡ್ರಿ ಇವ್ರು ಕುಂಡಿ ಸುಡ್ಬೇಕನ್ನಾಗ ಓಡಾಡಕತ್ತ ನೀವು ನೋಡ್ರಿ ಹಾರ್ ಹೋದ್ರ ನೋಡ್ರಿ ಆ ಕ್ಯಾರಮ್ ಖಾಲಿ ಬಿಟ್ಟು ಹಾರ್ ಹೋದ್ರು ತಳಗೆ ಹೋಗ್ಯಾರ ಈಗ ಸ್ವಲ್ಪ ಕ್ರಿಕೆಟ್ ಆಡ್ತಾರಂತ ಆಮ್ಯಾಗ ಅವ್ರು ಮೇಡಮ್ ಟ್ಯೂಷನ್ಗೆ ಬಾ ಅಂದಾಳ ಈಗ ಮತ್ತಿನ್ನ ಟ್ಯೂಷನ್ಗೂ ಹೋಗ್ಬೇಕು ಯಾಕಂದ್ರೆ ಈಗ ಪೇಪರ್ ಬರೋದ್ರಿ ಡೆಲ್ಲಿಗೆ ಬಂದ್ಬೇಕು ಅವ್ರಿಗೆ ಏನು ಸಡನ್ಲಿ ಬಿಡಲ್ರಿ ಅವ್ರಿಗೆ ನಾವು ಬಿಡಲ್ಲ ಸಾಲೆಯವ್ರನ್ನೂ ಬಿಡಲ್ಲ ಟ್ಯೂಷನ್ದವ್ರನ್ನೂ ಬಿಡಲ್ಲ ಶ್ರೀ ಈ ಕ್ಯಾರಮ್ ಜೋಡಿಸಿಟ್ಬಿಡು ಆ ಕುರ್ಚಿ ಕಡೆ ಎತ್ತು ಆ ಕುರ್ಚಿ ಕಡೆ ಇಟ್ಟು ಇದು ಕ್ಯಾರಮ್ ತೆಗೆದ್ಬಿಡು ಅಣ್ಣದವ್ರು ನೋಡ್ರಿ ಈಗ ಕ್ರಿಕೆಟ್ ಆಡಕತ್ತಾರ ನೋಡ್ರಿ ಈಗ ಅಣ್ಣದವ್ರು ಕ್ರಿಕೆಟ್ ಆಡಕತ್ತಾರ ನೋಡ್ರಿ ಏನು ಯಾರಿಗೆ ಹೇಳಿ आराम से खेलना मस्ती नहीं करना बिट्टू इव बॉलर बैटर वाह ಏನು ಶಾಟ್ ಹೊಡೆದ ನಂತೀನಿ ಅಣ್ಣ ಸಾವಕಾಶ ಏ ಅಷ್ಟು ದೂರ ದೂರ ಆಡ್ತಾರೆ ಏನು ಸನಿ ಸನಿ ಆಡ್ರಿ ಚೂರು ಸಾವಕಾಶ ನೋಡ್ರಿ ನಾವು ಛತ್ ಮ್ಯಾಗ ಬಂದ್ವಿ ಇಬ್ರು ಹಂಗೆ ಮುಸುಕ್ ಅದ ಅಂದ್ರೆ ಭೀ ಸುಮ್ ಜರ ಬರ ಮನ್ಯಾಗ ಎಷ್ಟೋ ತನ ಕುಂದ್ರಮ್ರಿ ಕುಂತು ಸಾಕಾಗದ ಮನ್ಯಾಗ ಕೂತಿ ಉಸಿರು ಗಡ್ದಂಗೆ ಅಲ್ಲಕತ್ತದ ನೋಡ್ರಿ ಸ್ವಲ್ಪ ಮ್ಯಾಗ ಬಂದ್ವಿ ಚಿಕ್ಕು ಮಿಕ್ಕೋಣ ತೆಳಗೆಲ್ಲ ಆಡ್ಲತ್ತಾರ ಕ್ರಿಕೆಟ್ ನಿಮಗೆ ಗೊತ್ತಾಗ್ಲತ್ತದಲ್ಲ ಹೆಂಗೆ ಏಕ್ದಮ್ ಮುಸುಕ್ ಅನ್ಲಕತ್ತದ ನೋಡ್ರಿ ಈಗ ಏನು ಮಾಡಮ್ರಿ ಈಗ ನಮ್ಗೆ ರಾಟಿ ಬಿದ್ದದ 13 ವರ್ಷ ಆಯಿತು ನಾ ಮ್ಯಾರೇಜ್ ಆಗಿ ಸೊ ಡೆಲ್ಲಿ ಸೆಟ್ಲ್ ಆಗಿವಿ ಫಸ್ಟ್ ಟೈಮ್ನಾಗ ನಾನು ಡೆಲ್ಲಿ ಬಂದಿದ್ದಲ್ಲ ಖತರ್ನಾಕ್ ಸೀನ್ ಇತ್ತು ರೀ ನನ್ನ ಜೊತೆ ಫಸ್ಟ್ ಗರ್ಮಿ ಫಸ್ಟ್ ಚಳಿ ಫಸ್ಟ್ ಎಲ್ಲ ಇದ್ದಲ್ರಿ ಯಾಕನ ಬಂದಪ್ಪ ದೇವರೇ ಹಿಂಗೆ ಅನಿಸ್ತಿತ್ತು ರೀ ನನಗೆ ಬಟ್ ಈಗ ರಾಟಿ ಬಿದ್ದದ್ರಿ ಹಾಗೇನಿಲ್ಲ ಇಲ್ಲಿ ನೋಡ್ರಿ ಯಾರೋ ಈಗ ಕಾಲಾಗಿದ್ದು ಒಕ್ಕಟ್ಟಾರ ನೋಡಿ ಚಪಾತಿ ಮಿಕ್ಕು ಇವೆಲ್ಲ ಎತ್ತಿಗೆ ತಿನ್ರಿ ಇದ್ರ ಮ್ಯಾಗಡಮ್ಮ ಈ ಕಡೆ ಈಗ ಇದ್ರ ಮ್ಯಾಗಿಡು ಹಾಂ ಅದೇ ಅದ್ರ ಮ್ಯಾಗಿಡು ಮನೆ ಪೂಜೆ ಮಾಡಿರ್ಬೇಕು ಯಾರನ್ನ ಒಯ್ದು ಇಟ್ಟಿರ್ಬೇಕು ಅಲ್ಲಿ ನೋಡ್ರಿ ಏನು ಬಿಸಿಲ ಏನು ಬಿ ಇಲ್ಲ ನೋಡ್ರಿ
ಹಿಂಗಂದ್ರೆ ಹೆಂಗೆ ಬದುಕ್ಬೇಕ್ರಿ ನಾವು ಹೇಳಿ ನೋಡೋಣ. ಎಲ್ಲ ಅಮ್ಮ ಅದು ಎರಡನ್ನೂ ಎತ್ತಿ ಬಿಡು, ಅವು ಎರಡನ್ನೂ ಎತ್ತಿ ಇಟ್ಬಿಡು ಅದ್ರ ಮ್ಯಾಗೆ. ಇದು ನಮ್ಮದು ನೀರಿನ ಟಂಕಿ ಅದ ನೋಡ್ರಿ ನಮ್ಮದು. ನಾವು 4 ಮಂದಿ ಭಾಳ ನೀರು ಚೆಲ್ತೀವಿ ರೀ. ಊರಿಗೆ ಹೋದಾಗ ಅಷ್ಟು ನೀರು ಚೆಲ್ಲಂಗಿಲ್ಲ, ಇಲ್ಲಿದ್ದಾಗ ಭಾಳ ನೀರು ಚೆಲ್ತೀವಿ ರೀ. ಅಂದ್ರೆ ಭೀ ನಾರೇ ಕಂಟ್ರೋಲ್ದಾಗ ಇರ್ತೀನಿ, ಬಟ್ ಇವ್ರು ಕಂಟ್ರೋಲ್ದಾಗ ಇರಂಗಿಲ್ಲ. ಹೆಂಗೆ ಅನ್ನಿಸ್ಲಕತ್ತದ್ರಿ. ಶಿವ ಮಂದಿರ ಇಲ್ಲಿ ನಿಂತನೇ ಇಲ್ಲೇ ಅದ ನೋಡ್ರಿ. ನಾ ಯಾವಾಗ ಶಿವ ಮಂದಿರ ಅನ್ಕೋತಿರ್ತೀನಿ ನೋಡ್ರಿ. ಅದು ಇಲ್ಲಿ ಸಮಿತಿ ಅದ. ಆ್ಯಂಡ್ ಇವು ಮನಿಗಳು ಒಂದೊಂದು ಮನೆ ಇವನು ತೊಗೋಬೇಕಂದ್ರೆ 1.5 ಕೋಟಿ ರೂಪಾಯಿ ಅಂತ ನೋಡ್ರಿ. ಒಂದು ಫ್ಲೋರಿಗಿಲ್ಲ ಶ್ರೀ? ಹಾಂ, ಒಂದು ಫ್ಲೋರಿಗೆ ಅಲ್ಲ. ಅದ್ರಾಗ 2 ಬೆಡ್ರೂಮ, ಹಾಲ, ಕಿಚನ, ಲ್ಯಾಟ್ರಿನ, ಬಾತ್ರೂಮ್ ಇಷ್ಟೇ ನೋಡ್ರಿ, ಮತ್ತೇನಿಲ್ಲ. ಅದಕ್ಕೆ 1.5 ಕೋಟಿ ರೂಪಾಯಿ ಅಂತ. ಈಗ ನಾವು ಇದ್ದಿದ್ದೇನು ಮನೆ ಅದ ನೋಡ್ರಿ, ಅದು 25 ಲಕ್ಷದ ಅದ ನೋಡ್ರಿ. ಓನ್ಲಿ ಒಂದು ರೂಮ್ ರೀ 25 ಲಕ್ಷದತ್ ರೀ. ಅಗರ್ಸೆ ತೊಗೋಬೋದಂದ್ರೆ ನಾವು ಎಲ್ಲಿ ತೊಗೊಂಬ್ರಿ ಹೇಳಿ ನೋಡಮ್. ಇದ್ದಿ ಜಾಗದಾಗ ಮನೆ ಕಟ್ಸೋದಾಗಲ್ಲ. ಇಲ್ಲೆಲ್ಲಿ ತೊಗೊಂಡು ಕೇಸಿಂದ್ರೆ ಮನೆ ಕಟ್ಕೊತ್ಕೊಂಡ್ರಂಬ್ರಿ ಅಂತ ಕೇಸಿಂದ್ರೆ ಸುಮ್ ಗಪ್ಪಾಗಿ ನೋಡಿ. ಆ್ಯಂಡ್ ಕೆಲವೊಂದು ಖಾಲಿ ಪ್ಲಾಟ್ ಅದ ರೀ, ನಿಮಗೆ ನಾನು ತೋರಿಸ್ತೀನಿ. ಕಾಕಲ್ಲಿನ ಖಾಲಿ ಪ್ಲಾಟ್ ಕಾಣಿಸ್ಲತ್ತದ ನೋಡ್ರಿ. ಅದು 3 ಕೋಟಿ ರೂಪಾಯಿಗೆ ಅದ ಅಂತ್ರಿ, ಮಾರ್ಕೆಟರ್ ಅಂತ್ರಿ. 3 ಕೋಟಿ. ನಂದ ಇರ್ಲಿ ಬಿಡಪ್ಪ, ಇದಿರದಾಗೆ ಮ್ಯಾನೇಜ್ ಮಾಡ್ಕೊಮಿ ಅಂತ ಕಪ್ಪಾಗಿಬಿಟ್ಟು ಸಮಾಧಾನ ಮಾಡ್ಕೋದ್ರಿ. ಏನು ಮಾಡೋದ್ರಿ, ಹೋದಿಲ್ಲ ಬಂದಿದ್ದು ಬಾ ಅನ್ನೋದು, ಹೋಗಿದ್ದು ಹೋಗನ್ನೋದು. ಹಿಂಗದ ನೋಡ್ರಿ. ನಾವೀಗ ಇಬ್ಬರು ಅಣ್ಣದವ್ರಿಗೆ ಬಿಟ್ಟು ಬರ್ಲಕತ್ತೀವಿ ಟ್ಯೂಷನ್ಗೆ ಹೋಗಿ. ಹಾಗೆ ಮತ್ತಂದ್ರೆ ATMಗೆ ಹೋಗೋದು ಅವ್ರಿಗೆ ಹೇಳಿಲ್ಲ. ಮತ್ತಿಲ್ಲಾಂದ್ರೆ ಅವ್ರು ಒಲ್ಲ ಅಂತಾರವರು. ಬಡ ಹಾಕ್ಬಾ. ಈಗ ನಾವು ಇಬ್ಬರು ಕಲ್ತೀಗ ATMಗೆ ಹೋಗಿ ಬರ್ತೀವಿ, ಮತ್ತು ಅವ್ರಿಗೆ ಟ್ಯೂಷನ್ನು ಬಿಟ್ಟು ಬರ್ತೀವಿ ನೋಡ್ರಿ. ಬರ್ರಿ ಹೋಗಮ್ಮ. ನೋಡ್ರಿ ಅದು ಏನು ನಡೆದ, ಪಪ್ಪ ತಿಲ್ಲಕ್ಕೆ ಇಸ್ಕೊಡು, ಪಪ್ಪ ಅದು ಇಸ್ಕೊಡು, ಪಪ್ಪ ಇದು ಇಸ್ಕೊಡು. ಇವ್ರಿಗೆ ಟ್ಯೂಷನ್ ಬಿಟ್ಟು ಬರ್ತೀವಿ ನೋಡ್ರಿ. ಈಗ ನಾನು ಸಂತೋಷ ಈಗ ನಾವು ಇಬ್ಬರು ATM ಹೋಲತ್ತೀವಿ. ನಾನು ಸಂತೋಷು ಒಂದಿಷ್ಟು ರೊಕ್ಕ ಅದು ತೊಗೊಂಡು ಬರವ. ಅವ್ರದ್ದೆಲ್ಲ ಸ್ವಲ್ಪ ಫೀಸ್ ಅದು ಕಟ್ಟಾವ ಚಿಕ್ಕು ಮಿಕ್ಕುಂದು. ಈಗ ನಾನು ಸಂತೋಷ ATM ಹೋಲತ್ತೀವಿ ನೋಡಿ. ಬರ್ರಿ ಹೋಗ. ಇವು ಥಾರ, ಲ್ಯಾಂಬೋನಿ ಏನೇನೋ ಅಂತೀರಿ. ನಮ್ಮ ಚಿಕ್ಕು ಮಿಕ್ಕುಂದು ಭಾಳ ಕನಸವರಿ. ಈ ರೋಡಿಗೆ ಒಂದ್ರಿ ಯಾಕೋ ನೋಡ್ರಿ ನಂಗೆ ಒಂದು ಥರ ಫೀಲ್ ಆಗ್ತದ ನೋಡ್ರಿ. ನಮ್ಮ ಕನಸು ಹೆಂಗಾಗಿರಲ್ಲಕ್ರಿ, ಬಟ್ ನಮ್ಮ ಮಕ್ಕಳ ಕನಸು ಇರ್ತಾವೆ ನೋಡ್ರಿ, ಅವು ಜಗ್ಗಿ ದೊಡ್ಡ ಇರ್ತಾವೆ. ಹೋದಿಲ್ಲ, ನಾವೇ ಸಣ್ಣವ್ರು ಇದ್ದಾಗ ಏನೇನೋ ಕನಸು ಕಂಡಿರ್ತೀವಿ. ನಮ್ಮ ಮಮ್ಮಿ ನಮ್ಮ ಪಪ್ಪ ಯಾರು ಅಂತಿರು, ನಮ್ಮ ಮಕ್ಕಳ ಕನಸು ನನಸು ಮಾಡ್ಬೇಕಂತ. ಹೌದಿಲ್ಲ ಶ್ರೀ? ಸೊ ಈಗ ನಮ್ಮ ಚಿಕ್ಕು ಮಿಕ್ಕದ್ನು ಕನಸು ನಾವು ಪೂರ ಮಾಡ್ಬೇಕು. ಹೌದಿಲ್ಲ, ಅವ್ರಿಗೆ ಚಲೋ ಓದಿಸಿ ಬರ್ಸಿ ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ, ದೇಶಕ್ಕೊಂದು ಒಳ್ಳೆ ಪ್ರಜೆ ಮಾಡ್ಬೇಕಂತ ನಮಗೂ ಆಸೆ ಅದ ನೋಡ್ರಿ. ಏನೇನು ಆಗ್ತದ ನೋಡಂಬ್ರಿ. ಹೌದು ಫಿಲಾಲ ರೀ ಹೊಂಟೀವ್ರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಇತ್ತಲ್ಲ, ಇದನ್ನು ಜಲ್ದಿನೇ ಕಟ್ಟಿಸ್ಕೊಂಡ್ಬಿಡ್ತೀವ್ರಿ ನಾವು ಭೀ. ಐ ಮಾರಿ ನೋಡ್ರಿ, ಮಾರಿ ಸುರ ಸುಂದರಾಂಗ. ಇವು ಸಂತೋಷಂದು ಸೂಸ್ ಅವ ತೋರಿಸ್ಲತ್ತೀನಂತ ಯಾರು ಹಂಗೇನು ತಪ್ಪು ತಿಳ್ಕೊಬೇಡ್ರಿ. ಯಾಕೆ ತೋರಿಸ್ಲತ್ತೀನಂದ್ರೆ ಕಿಲ್ ನೋಡ್ರಿ, ಈಗ ಇಲ್ಲಿ ಪೂರ ಅವನಿಗೆ ಇದು ಬ್ಯಾನಿ ಅಲ್ಲಕತ್ತವ್ರಿ. ಇವು ಕ್ಯೂ ಹಿಂಗೆ ಹಾಯ್ಕೊಂಡ್ರಿ, ಕ್ಯೂ ಪೂರ ಕೆಸರಾಗ್ಯದ. ಇದಕ್ಕೆ ಪಾಲಿಷ್ ಮಾಡ್ಕೋತಾನ, ಇದಕ್ಕೆ ಹಾಯ್ಕೋತಾನ. ಚಲೋ ಒಂದು 2-3 ತಿಂಗಳೈತ್ರಿ ಅವ ಹೊಸ ಸೂಜಿ ತಗೊಳಗನೀಗ. ಎಷ್ಟು ಗಾಣ ಎದ್ದದ್ರಿ. ಮನಾರಿಷ್ಟು ಪಗಾರದ ಎಲ್ಲದ. ಆದರೆ ಭೀ ಅವನ ಮ್ಯಾಗ ಏನೂ ಇನ್ವೆಸ್ಟ್ ಮಾಡಲ್ರಿ. ಕೆಲವೊಂದು ಜನ ಅಂತಾರೆ ಅವ ಕುಡಿತಾನೆ, ತಿಂತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ತಿಂತಾನೆ, ಮಾಡ್ತಾನೆ ಅಂತ ಕೇಸಿನ. ಫಸ್ಟ್ ನೀವು ನಿಮ್ಮದು ನೋಡ್ಕೋರಿ, ಮಂದಿ ಪರಿಸ್ಥಿತಿ ಹೆಂಗದ ಅಂತ ಕೇಸ ಅರ್ಥ ಮಾಡ್ಕೊಂಡು ಮಾತಾಡ್ರಿ. ಈಗ ಅವನಿಗೆ ಒಂದು ಜೋಡಿ ನಾವು ಸೂಜ್ ಕೊಡಿಸ್ಬೇಕನ್ಲಕತ್ತೀವಿ. ನಾನು ಚಿಕ್ಕ ಪ್ಲ್ಯಾನ್ ಮಾಡಿ ಒಂದು ಜೋಡಿ ಚಪ್ಪಲ, ಒಂದು ಜೋಡಿ ಸೂಜ್. ಇಲ್ಲಮ್ಮ ಅವ ಏನೋ ಅವ ತಗೋತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡಮ್ಮ. ಇವತ್ತೇ ಕೊಡಿಸ್ಬೇಕಲ್ಲಕತ್ತೀನಿ ನಾ. ನೋಡ ಅಲ್ಲಿ ಮಾರ್ಕೆಟ್ದಾಗ ಹೋದ್ಬಳಕ್ಕೆ ಅವನಿಗೆ, ಶಾಪ್ದಾಗ ಒಯ್ದೊಳಕ್ಕೆ ಅವ್ನಿಗೆ ಹೇಳ್ಬೇಕಾಗ್ತದ. ಮಣ್ಣು ನಾ ತೊಗೊಳಕ್ ಹೋಗಿದ್ ನೋಡು, ತಗೊಂಡ್ರೆ ತಗೋಲಿಲ್ಲ ಅವ. ನಾವು ಪಪ್ಪ ಹೇಳಿ ಅವ್ರ ಜೊತೆ ಬಾಟಲ್ ತಗೊಂಡ್ ಬಾ, ಅನ್ನಿ ಅದು ತೊಂಬೈಲಮ್ಮ. ನೋಡಮ್ಮ ಏನಾರಿ ಒಂದು ಮಾಡಮ್ ನಡಿ, ಬಾ ಹೋಗಮ್ಮ. ಬಾ ತೆಳಗೆ ಹೋಗೀಗ ಆಲ್ರೆಡಿ. ಪಪ್ಪ ನಾಳೆಗೆ ಇರಲ್ ಬಿಲ್ಲ, ಅದಕ್ಕೆ ನೋಡಮ್ಮ ಬಾರಿ ಬಾ. ನೋಡಿ ಈಗ ನಾವು ಮಾರ್ಕೆಟ್ ಹೊಲಕತ್ತೀವಿ 3 ಮಂದಿ. ಇವ್ರ ಮನಿ ವಾಟರ್ ಬಾಟಲ್ ನೆನಪಾರ ಬಂದಿದ್ವಿ, ಮತ್ತು ಸ್ವಲ್ಪ ಸಾಮಾನ್ ಗಿಮಾನ್ ತರವ, ಅದಕ್ಕೆ ಹೋಗ್ಬರ್ಲತ್ತೀವಿ ನೋಡ್ರಿ. ಇವ ಏನೋ ತೊಗೊಂಡ ನೋಡ್ರಿ ಇದೀಗ. ನಾ ಕಿದು ತೊಗೊಂಡಿದ್ರಿ. ನಾನು ನಿಮಗೆ ಒಂದು ಬ್ಲಾಗ್ನಾಗ ನಮ್ಮ ಮಮ್ಮಿಗೆ ತಿನ್ಸಿದ್ರಲ್ಲ. ತೊಗೊಂಡಿರಿ ಒಟ್ಟು ಕೆಳಗೆ ಬಂದ್ರೆ ಏನಾರ ನೋಡಿ. ಓರಿಯೋ ಮೇಲೆ ಹೊಸ ಆಫರ್ ಬಂತದ. ಆ ಗಿಫ್ಟ್ ಧೋನಿ, MS ಧೋನಿ. ಪಪ್ಪ ನೋಡ್ರಿ, ಅವ್ರ ಪಪ್ಪ ಹೆಂಗೆ ನಡೀತಾ ನೋಡ್ರಿ ರೋಡ್ ಮ್ಯಾಗ. ನನ್ನ ಆಟೋ ತಗೋ. ಚಾಕ್ಲೇಟ್ ಅದ ಇದು. ಮಾರ್ಕೆಟ್ ಹೋಗ್ತೀವಿ ಈಗ ನಾವು. ಈಗ ನೋಡ್ರಿ ನಾವು 4 ಜನ ಮಾರ್ಕೆಟ್ ಹೋಲಕತ್ತೀವಿ. ರಿಕ್ಷಾದಾಗ ಕುಂತೀವಿ, ಚಳಿ ಹತ್ಲತ್ತದ. ಇವ್ರಿಬ್ರು ನೋಡ್ರಿ ಈಗ ಟೋಪಿ ಬಿಟ್ಟು ಬಂದಾರ ನೋಡ್ರಿ.
ಏನ್ ಮಾಡ್ಬೇಕು ಭಾಳ ಬದಮಾಶ್ ಅದ ರೀ ಚಿಕ್ಕು ಮಿಕ್ಕು ನೀವು ಅಂತೀರಲ್ಲ ಭಾಳ ಚಂದರ ಅಂತ ಬದಮಾಶ್ ಗ್ಯಾಂಗ್ ಅಂತ ನೋಡ್ರಿ ನೋಡ್ರಿ ಹೆಂಗ್ ಬಿಟ್ಟು ಬಂದಾರ ನೋಡ್ರಿ ಅವ್ರಿಗೂ ಅವ್ರ ಅಪ್ಪಗೆ ಎಷ್ಟು ಚಳಿ ಹತ್ಲತ್ತದ ನನಗೆ ಎಷ್ಟು ಚಳಿ ಹತ್ಲತ್ತದ ಆದ್ರೆ ಅವ್ರಿಗೆ ಏನು ಚಳಿ ಹತ್ತಲಾಗೆ ಅಂತ ನೋಡ್ರಿ हमारे बॉडी में ना एक ऐसा भी हीटर हमारे बॉडी में ना कैसा भी क्या बोलते हैं होता है जो हमें ना गर्मी देती है गर्मी ಸಾಕು ಬರೀ ಮಾರ್ಕೆಟ್ಗೆ ಹೋಗೋಣ ಸೂಜ್ ನೋಡಕ್ ಬಂದೀವ್ರಿ ತಗೋ ಅಂತ್ರಿ ಅಂದಿನಿ ನೋಡ್ತೀನಿ ಅಂದ ನೀನ ಏನು ಮಾಡ್ತಾನೋ ಗೊತ್ತಿಲ್ಲ ಮನಾರ್ ಮಂದಿ ಹರ ನೋಡ್ರಿ ನೋಡಂಬ್ರಿ ಏನೇನು ಮಾಡ್ತಾನೆ ಸೂದದೆಲ್ಲ ಚಂದವ ನೋಡ್ರಿ ಈಗ ತಗೋತಾನೆ ಏನೇನು ಮಾಡ್ತಾನೆ ನೋಡಮ್ ಬಾ ಚಿಕ್ಕು ನಡಿ ಒಳಗೆ ಸಾಬರ್ ಇನ್ನ ಸೂಜ್ ನೋಡಾರ್ದಾಗಿ ಹರ ನೋಡ್ರಿ ನೋಡಂಬ್ರಿ ಯಾವ್ಯಾವ ತಗೋತಾರ ಏನೇನು ಮಾಡ್ತಾರೆ ಇಂಥ ಭಾಳ ಹಾಕೊಂಡನ್ರಿ ಅವ ಮತ್ತು ಅವಕ್ಕೆ ಹಿಡಿತಾವ ನೋಡ್ರಿಗ ಇಂಥವು ಭಾಳ ಹಾಕೊಂಡನ್ ಅಂಥವು ಮತ್ತು ಬ್ಲ್ಯಾಕ್ದಾಗಿನೂ ಇಂಥವೆಲ್ಲ ಅವ ಭಾಳ ಹಾಕೊಂಡ್ರಿ ಮೊದಲು ಏ ಕದೊಂದು ಯಾವ್ದೋ ಹಾಕೋತಾನೆ ಲೋಫರ್ ಏನು ಯಾವ್ದದು ಶ್ರೀ ನೋಡ್ರಿ ಮೋಮೋಸ್ ತಗೊಳಕತ್ತೀವಿ ಮಸ್ತ್ ಅನ್ನತ್ತ ಗರಂ ಮೋಮೋಸ एकदम ಚಟ್ನಿ ಮಾತ್ರ ಫುಲ್ ಟೇಸ್ಟಿ ಇರ್ತದ ಮಿಯೋನೀಸ್ ಟೇಸ್ಟಿ ಇರ್ತದ ಚಟ್ನಿ ಟೇಸ್ಟಿ ಇರ್ತದ एकदम ಸಕ್ಕತ್ತಾಗಿ ವಾವ್ ವೆಜ್ ಮೋಮೋಸ್ ಅವ ನೋಡ್ರಿ ವೆಜ್ ಮೋಮೋಸ್ ಮಿಕ್ಕಿ ಹೆಂಗ ಟೇಸ್ಟ ಗರಂ ಅದ ಮಾತಾಡಕ್ಕಾಗಲ್ಲ ಚಳಿದ ಗರಂ ಮೋಮೋಸ್ ಕಲ್ಲೋಡ್ಗ ನೋಡ್ರಿ ಮಸ್ತ್ ಅನ್ನತ್ತ ಬ್ಯಾಳಿ ಮಾಡಿ ನೋಡ್ರಿ ಟಮಾಟೆ ಮತ್ತು ಹಸಿ ಮೆಣ್ಸಿಕೆ ಹಾಕಿ ಮಾಡಿ ನೋಡ್ರಿ ಈಗ ಬ್ಯಾಳಿ ಸಾರು ಮಾಡೀನಿ ಯಾಕಂದ್ರೆ ಇನ್ನ ರೈಸ್ ಅದ ಅಲ್ರಿ ಸುಮ್ಮನೆ ಯಾಕಂತ ಕೇಸಿಂದ ಬ್ಯಾಳಿ ಸಾರು ಮಾಡಿಬಿಟ್ಟೆ ಮತ್ತಂದ್ರೆ ನಾ ಏನು ಮಾಡಕತ್ತೀನಿ ಅಂದ್ರೆ ಹಲ್ವಾ ಮಾಡಕತ್ತೀನಿ ನೋಡ್ರಿ ಗಜ್ರಿ ಹಲ್ವಾ ಮಾಡ್ಲಕತ್ತೀನಿ ರೀ ಈಗ ಸಣ್ಣ ಇದು ಈಗ ಕೊಯ್ಕೊಂಡಿನಿ ಹಿಂಗೆ ಕೊಯ್ಕೊಂಡು ಕೇಸ ಈಗ ಕುಕ್ಕರ್ದಾಗ ಇದಕ್ಕೆ ನಾ ಸೀಟಿ ಮಾಡ್ಕೊತೇನೆ ನೋಡ್ರಿ ಈಗ ನೋಡ್ರಿ ಇದು 1 ಕಿಲೋ ಗಜ್ರಿ ತಗೊಂಡಿನ್ರಿ ಇದ್ರಾಗ ನಾನು ಈ ಗ್ಲಾಸ್ನಿಂದ 2 ಗ್ಲಾಸ್ ಹಾಲು ಹಾಕ್ತೀನಿ ನೋಡ್ರಿ ನಾ ಸ್ವಲ್ಪ ಇದಕ್ಕೆ ಕೆನಿ ಬಂದಿದ್ನು ಹಾಲದ ಇನ್ನ ಒಂದು ಪ್ಯಾಕೆಟ್ ತರಿಸಿನ ಇನ್ನ ಈಗ ಈ ಗ್ಲಾಸ್ನಿಂದ 2 ಗ್ಲಾಸ್ ಹಾಕ್ಲತ್ತೀನಿ ನಾ ಇದಕ್ಕೆಲ್ಲ ಚಂದ ಕುದಿಲಿ ಇದಕ್ಕೆ ಚಂದ ಸಿಟಿ ಬರ್ಲಿ ರೀ ಆಮ್ಯಾಗ ನಮ್ಮಿಬ್ರು ಅಣ್ಣದವ್ರು ಓದ್ಲಕತ್ತಾರ ನೋಡ್ರಿ ನಾವು ಮಾರ್ಕೆಟ್ಗೆಲ್ಲ ಹೋಗ್ಬಂದು ಇಬ್ರು ಅಣ್ಣದವ್ರು ಓದ್ಲತ್ತಾರ ಹಂಗೆ ಅಡ್ಗಿನೂ ನೋಡ್ರ ಮತ್ತಿಲ್ಲ ನೋಡ್ರಿ ನಾವೇನೇನು ಸಾಮಾನು ತೊಗೊಂಬಂದಿವಿ ಈಗ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಏನೇನು ಮಾರ್ಕೆಟಿಂಗ್ ಮಾಡ್ಕೊಂಬಂದಿದ್ವಿ ತೋರಿಸ್ತೀನಿ ಬರ್ರಿ ಫಸ್ಟ್ ಅಂತೂ ಏನೇನು ಇದು ತೊಗೊಂಡ್ವಿ ಒಂದು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಡದ್ದು ಯಾವ ಇದು ಮಿಲ್ಕ್ ಮೇಡ ಯಾವ್ದು ಇದು ಮಿಲ್ಕಿ ಬಿಸ್ಕಿಟ್ ಹಾಂ ಮತ್ತಂದ್ರೆ ಇದು 50-50 ಇದನ್ನು ಒಂದು ಪ್ಯಾಕೆಟ್ ತೊಗೊಂಬಂದದ ಮತ್ತಂದ್ರೆ ಕಾಜು ಬಾದಾಮಿ ಕ್ಯಾಮ್ರಾಮ್ಯಾನ್ ಫೋಕಸ್ ಮಾಡಿ ಇಲ್ಲಿದ ಹರಿದೇ ಬಿಡಮ್ ಹೆಂಗೆ ಹಾಕೇ ಬಿಡ್ತೀವಲ್ಲ ಅಯ್ಯ ಈಗ ಕಾಜು ಬಾದಾಮ ಕಿಶ್ಮಿಶ್ ಇದು ಒಂದು ಸ್ವಲ್ಪ ತೊಗೊಂಡಿವಿ ಯಾಕಂದ್ರೆ ಈಗ ಹಲ್ವಾದಾಗ ಹಾಕಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಮತ್ತೇನಂದ್ರೆ ಚಿಕ್ಕು ತೊಗೊಂಡಿರಿ 1 kg ನಿಂದ್ರೆ 1 ಸೆಕೆಂಡ್ ಈಗ ಕೆಲಸ ಮಾಡಿ ಆ್ಯಂಡ್ 2 ಆಯಿಲ್ ಪ್ಯಾಕೆಟ್ ತೊಗೊಂಡಿವಿ ಅವರಿಬ್ಬರಿಗೆ ನಾನು ಬೇಕಾ ಈಗ ತಗೋರಿ ಸಾವಕಾಸ ಒಳಗಿನ ಗರಿಗರಿ ಅಷ್ಟೇ ತಗೋಬೇಕು ಮತ್ತು ಮ್ಯಾಗಿ 6 ಪ್ಯಾಕೆಟ್ ತೊಗೊಂಡು 6 ಪ್ಯಾಕೆಟ ಮ್ಯಾಗಿ ಆ್ಯಂಡ್ ಒಂದು ಇಸ್ಪತ್ ತೊಗೊಂಡಿದ್ವಿ ನನಗೆ ಯಾಕಂದ್ರೆ ಹೆಣ್ಮಕ್ಳಲ್ರಿ ನಾವು
ಅದಕ್ಕೆ. ಆ್ಯಂಡ್ ಒಂದು ಪೇಸ್ಟ್ ಆಲ್ರೆಡಿ ಒಂದು ದೊಡ್ಡದ ಮನ್ಯಾಗ ಅದ್ರ ಭೀ ಸುಮ್ಮನೆ ಸೇಫ್ಟಿಗೆ ಇರಲಿ ಅಂತ ಇನ್ನೊಂದು ಚಿಕ್ಕ ಮುಕ್ಕ ಒಂದು ತೊಗೊಂಡು ಇನ್ನೊಂದು ತೊಗೊಂಡ್ಬಿಟ್ಟಿನಿ. ಆ್ಯಂಡ್ 2 ರಸ್ ತೊಗೊಂಡಿವಿ, 2 ರಸ್ ಪ್ಯಾಕೆಟ್. ಮತ್ತು 1 kg ಸಕ್ರೆ, 1 kg ಸಕ್ರೆನ ತೊಗೊಂಡಿವಿ. ಮತ್ತು ಶಾಂಪೂ ನಾನು ಅದು ಟ್ರಸ್ಟ್ ಮೇಲೆ ಅಲ್ರಿ ಅದು ಹಚ್ಕೊತೀವಿ, ಅದು ಖಲಾಸ್ ಆಗ್ಯದ. ಮತ್ತು ಇದೊಂದು ತೊಗೊಂಡು ಈಗ ಇದ್ದಿದ್ದು ಬಜೆಟ್ ಹೆಂಗದ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೊಂದು ತೊಗೊಂಡಿನಿ. ಅವ್ರಿಬ್ರಿಗೆ ಸಪ್ರೇಟ್ ಡೆಟಾಲ್ ಸಾಬೂನು ಬೇಕು ರೀ. ಆಲ್ರೆಡಿ ದೊಡ್ಡ ಅದ ರೀ, ಈ ದೊಡ್ಡದವ್ರು ಜಗಳ ಆಡ್ಲಕತ್ತಾರ. ಅದಕ್ಕೆ ಬೇಡ ಅಂದ್ಕೆಸಲ್ ಮತ್ತೆ ಮಿನಿ ಅಡ್ಡು ಡೆಟಾಲ್ ಸಾಬೂನು ತೊಗೊಂಡದ್ರಿ. ಆ್ಯಂಡ್ ಇದು ಆ ಕಾಳಿನ ಪಲ್ಯ ರೀ, ಅದಕ್ಕೆ ಏನೋ ಅಂತೀವಲ್ರಿ, ನನಗೆ ಹೇಳಕ್ಕೆ ಬರಲ್ಲ ಆಗ್ಯದ ಹೆಸರು. ಇದೊಂದು ತೊಗೊಂಡು ನೋಡೋಕೆ ಕಾಳಿನ ಪಲ್ಯ. ಮತ್ತೇನಪ್ಪ ಅಂತಂದ್ರೆ ಇದು ಕೊತ್ತಂಬರಿ ಪುದೀನ ಅದ್ರಕ್ನು ತೊಗೊಂಡಿನ್ರಿ. ಅಲ್ಲಿ ಸಿಕ್ಕಿತ್ತು ಅಲ್ಲಿ ತೊಗೊಂಡ. ಮತ್ತು 2 ಅಣ್ಣದವ್ರಿಗೆ ವಾಟರ್ ಬಾಟಲ್. ಹೆಂಗವ ರೀ ವಾಟರ್ ಬಾಟಲ್ ಹೇಳ್ರಿ, ಮಸ್ತ್ ಅವ. ಮತ್ತು ಇದು ಆಮೇಲೆ ಇದು ಲಾಸ್ಟಿಗೆ ತೋರಿಸ್ತೀನಿ ರೀ. ಮತ್ತು ನಾ ಏನು ತೊಗೊಂಡಿನಂದ್ರೆ ಇದು ತೊಗೊಂಡಿನ್ರಿ, 2 ಟಿಗ್ಲಿ ಪ್ಯಾಕೆಟ್ ತೊಗೊಂಡಿನ್ರಿ. 2 ಟಿಗ್ಲಿ ಪ್ಯಾಕೆಟ್ ತೊಗೊಂಡಿನಿ. ಹಾಗೆ ಅಂದ್ರೆ ಒಂದು ಇದು ಟಿಕ್ ಟ್ಯಾಕ ಮತ್ತು ಇದೊಂದು ಕ್ಲಚರ್ ನನಗೆ ತೊಗೊಂಡಿನಿ ರೀ. ಕಿವಿಸ್ ನನಗೆ ತೊಗೊಂಡಿನಿ. ಇದು ಪರ್ಸ್ನಲ್ ಅದ ನಮ್ದು, ಇದು ನನ್ನ ಪರ್ಸ್ನಲ್ ಅದ ನೋಡಿ. ಟ್ರಿಂಗ್ ಇದು ಸಂತೋಷನ ಸಲುವಾಗಿ ಸೂಜ್ ತೊಗೊಂಡಿವಿ. ನಾನು ನಿಮಗೆ ತೋರಿಸಿನಲ್ರಿ ಒಂದು ಸೂಜ್ ಎಂತ ಇದು ಒಂದು ಕೇಸ್ ಒಂದು 2-3 ತಿಂಗಳು ಕಮ್ಸೆ ಕಮ್ ಒಂದು 3-4 ತಿಂಗಳಿದ್ದಿಲ್ಲ ಶ್ರೀ. ಅವು ಖರಾಬಾಗಿ ಒಟ್ಟ ಸೂಜೆ ತೊಗೊಲಾಗೇನ್ರಿ. ಸೊ ಇವು ಸಂತೋಷನ ಸೂಜ್ ತೊಗೊಂಡೀನಿ ನೋಡ್ರಿ. ಚಂದವ ಇಲ್ರಿ. ಅದ ನಾ ತೊಗೊಂಡಿಲ್ಲ ಪಾಪ, ಅವ್ನಿಗೆ ಅವಾಗ ಹಸಿದ ರೊಕ್ಕದ ಅವ್ನ ಸ್ಯಾಲ್ರಿ ತಂದು ತೊಗೊಂಡ್ರೆ ನಾ ಏನು ಪಾಪ ನೀಗೆಲ್ಲಿ ಕೊಡಿಸ್ತೀನಿ, ಅವನೇ ನಮಗೆಲ್ಲ ಕೊಡಿಸ್ತಾನೆ. ನನಗೆ ಭಾಳ ಖಾಯಿಸದ ಎಲ್ಲ ಕೊಡಿಸ್ಬೇಕು ಮಾಡ್ಬೇಕಂತ. ಬಟ್ ನೋಡಮ್ರಿ ಏನೇನು ಆಗ್ತದೆ ನಾ ಮುಂದೆ ಬರೋ ದಿನಗಳಲ್ಲಿ. ಇದೊಂದು ಸೂಜ್ ಒಂದು ತೊಗೊಂಡ್ರಿ ಸಂತೋಷ. ಇದು ನಮ್ಮದು ಇವತ್ತಿಂದು ಇದದ ನೋಡ್ರಿ ಮಾರ್ಕೆಟಿಂಗ್ ಅದ ನೋಡ್ರಿ ಇವತ್ತಿನ ನಮ್ಮದು. ಇದು ಹೆಂಗದ ನನಗೆ ಹೇಳ್ರಿ ನೀವೆಲ್ಲರೂ. ಹಿಂಗೆ ಏನು ಸುದ್ದಿ ಅಂತ ನಿಮ್ಮೆಲ್ಲರಿಗೆ ಹೆಂಗೆ ಅನ್ನಿಸ್ತು? ಅವ್ರಿಬ್ರು ನೋಡ್ರವ ಹೆಂಗೆ ಚಿಕ್ಕು ತಿಲ್ಲಕತ್ತ ನೋಡ್ರಿ ಮಿಕ್ಕಣ. ಹಂಗೆಲ್ಲ ಮಾಡಬಾರ್ದಮ್ಮ, ನೀಟಾಗಿ ತಿನ್ನಬೇಕು. ಸೊ ಇದು ಇಷ್ಟು ಸಾಮಾನು ತಂದಿ ನೋಡ್ರಿ. ನೋಡಿ ಜಾಸ್ತಿ ಅಂತಂದಿಲ್ಲ, ಬೇಕಾದಂಗೆ ತೊಗೊಂಬರ್ಬೇಕು. ಹೌದಿಲ್ಲ, ರೊಕ್ಕ ಇದ್ದಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂದ್ರಿ, ಗಾದಿ ಮಾತದ ಹೌದಿಲ್ಲ. ಸೊ ಇಷ್ಟು ತೊಗೊಂಡು ಬಂದೀವಿ ನೋಡ್ರಿ ಇವತ್ತಿನ ಸಾಮಾನು. ಹಿಂಗದ ನಜಾರ ನೋಡ್ರಿ, ನಜಾರ ಹೆಂಗೆ ಕಾಣಿಸ್ಲತ್ತ, ಚಂದ ಕಾಣಿಸ್ಲಕತ್ತದ್ರಿ. ಅಲ್ಲಿ ಕೂತು ಅಲ್ಲಿ ವಿಡಿಯೋ ಮಾಡತ್ತನ. ಇಲ್ಲಿ ನೋಡ್ರಿ ಇದ್ರ ಹಾಲತ್ ಏನಾಗ್ಯದ ಈಗ. ಇನ್ನು ಇಲ್ಲಿ ಭೀ ಅದ, ಇನ್ನ ತಳಗೆಲ್ಲ ಹಾಲು ಚೆಲ್ಲದ್ರಿ ಈಗ. ಇದು ನೋಡ್ರಿ ಒಂದು ಸ್ವಲ್ಪ ಕಿತ್ತದ ಕಿತ್ತೀನ್ರಿ, ಇದು ಕಿತ್ತದ ಕಿತ್ತೀನಿ ಇಷ್ಟೊತ್ತನ ಅಲ್ಲಿ ಇಟ್ಟಿಗೆಸಿನ ರೀ. ಇಲ್ಲಾಂದ್ರೆ ಪೂರ ಘಾಣ ಇದ್ದಿತ್ತು. ವೆರಿ ಬ್ಯೂಟಿಫುಲ್ ಅಂತ. ಮತ್ತೆ ಸಾರು ತಣ್ಣಗಾಗ್ಯದ, ಮತ್ತೊಮ್ಮೆ ಸಾರು ಗರಂ ಮಾಡಕ್ಕೆ ಇಟ್ಟಿನಿ ನೋಡ್ರಿ. ಈಗ ಒಂದು ಕಡೆಗೆ ನೋಡಿದ್ರೆ ಒಂದು ಕಡೆಗೆ ಹಾಳು ಹರಿ ಆಗ್ತದ ನೋಡ್ರಿ. ನೋಡ್ರಿ ಮಸ್ತನತ್ತ ಸಾರು ಮಾಡೀನಿ. ಹಸಿಮೆಣ್ಸಿಕಾಯಿ ಟಮಾಟೆ ಹಾಕ್ಯಾಸೀನಿ. ಈಗ ಗಟ್ಟಿಯಾಗಿ ಸ್ವಲ್ಪ ಸಾರು ಮಾಡ್ಕೊಂಡೀನಿ. ಮತ್ತಂದ್ರೆ ಉಳ್ಳಾಗಡ್ಡಿ ಹೊಳ್ಕೊಂಡಿವಿ. ಇನ್ನು ಇದು ಏನಂತಾರೆ ಮೆಣ್ಸಿಕಾಯಿ ಉಪ್ಪಿನಕಾಯಿ ಅದ, ನಾರ್ಮಲ್ ಉಪ್ಪಿನಕಾಯಿ ಅದ, ರೊಟ್ಟಿ ಐತಿ, ಕಟ್ಟಿ ರೊಟ್ಟಿ ಮತ್ತು ರೈಸ್. ಇದು ನಮ್ಮದು ಇವತ್ತಿಂದು ಊಟ ಅದ ನೋಡ್ರಿ. ಬರ್ರಿ ಎಲ್ಲರೂ ಕಲಿತು ಊಟ ಮಾಡಮ್ ನೋಡ್ರಿ. ಏನೋ ಮಾಡೋಕ್ಕೆ ಹೋಗಿದ, ಏನೋ ಆಗ್ಯದ. ಏನು ಹಾಲೇ ಹೊಡೆದಿತ್ತೋ ಏನಾಯ್ತೋ ಏನು ಮಾಡಿನೋ ನನಗೂ ಅರ್ಥ ಆಗಲ್ಲಾಗ್ಯದ. ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಚಂದ ಈಗ ಮುಗುಚ್ಕೊತೀನಿ ರೀ. ಇದಕ್ಕೆ ಚಂದನತ್ತ ಮುಗುಚ್ಕೊಂಡಿದ್ರೆ ಏನು ಮಾಡ್ತೀನಿ ಅಂದ್ರೆ ಇದಿಷ್ಟು ಕಾಜು ಬಾದಾಮ ಮತ್ತಂದ್ರೆ ಕಿಶ್ಮಿಶ್ ಹಾಕ್ತೀನಿ, ಇದಿಷ್ಟು ತುಪ್ಪ ಹಾಕ್ತೀನಿ, ಇನ್ನೂ ಬೇಕಾದ್ರೆ ಇದಿಷ್ಟು ಹಾಕ್ಕೋತೀನಿ. ಕಮ್ಮಿ ಬಿದ್ದರೆ ಇನ್ನೊಂದಿಷ್ಟು ಹಾಲು ಹಾಕ್ಕೋತೀನಿ ನೋಡ್ರಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಚಂದನತ್ತ ಇದಕ್ಕೀಗ ಇದರಿಂದ ಮುಗಿಸ್ಕೊತೀನಿ. ಇನ್ನೊಂದು ಮುಗ್ಸೋದು ನನ್ನ ಬಳಿ ಇಲ್ಲ ರೀ. ಇದರಿಂದ ಎಟ್ಟಾಗ್ತದೆ ಮುಗಿಸ್ಕೊಂಡು ಇವಿಷ್ಟು ಹಾಕಿ
ಮತ್ತಂದ್ರೆ ಸಕ್ರೆ ಹಾಕಿ ಏನು ಮಾಡ್ತೀನಿ ಅಂತಂದ್ರೆ ಸೀಟಿ ಹೊಡ್ಸ್ಕೊಂಡ್ಬಿಡ್ತೀನಿ ನೋಡ್ರಿ. ಏನು ಮಾಡಮ್ಮ ನೋಡ್ರಿ ಹೆಂಗಾಗ್ಯದ ಹಂಗೆ ಮಾಡೋದು ಹೋಗಿ. ಆ್ಯಕ್ಚುಲ್ದಾಗ ನಾ ಯಾವಾಗ ಏನು ಮಾಡ್ತೀನಿ ಅಂದ್ರೆ ಚಂದ ಹಿಂಗೆ ತುರ್ದು ಕೆಸಿನ ಮಾಡ್ತೀನಿ ರೀ. ನಮ್ಮ ಚಿಕ್ಕಿ ಎಲ್ಲಿ ನಂಗೆ ಸಾಕು ಮಾಡಿಟ್ಟಾನ್ರಿ ಅವ. ಕಿಲೇ ನಿಂತಾನ್ರಿ ಅವನು ಕಿಲನ ನೋಡ್ರಿ. ಈಗ ಅವನಿಗೆ ಪುರ್ಸುತ್ತಿರಂಗಿಲ್ಲ ಅವನಿಗೆ. ಒಟ್ಟು ಕಿತಾಪತಿ ನೋಡ್ರಿ ನೀವು, ಒಟ್ಟು ಕಿತಾಪತಿ ಮಾಡ್ಲಿಲ್ಲ ಅಂದ್ರೆ ಒಂದು ಜಿಂದಗಿನೇ ಇಲ್ಲ ನೋಡ್ರಿ. ಹಂಗದ ನೋಡ್ರಿ ಅವ. ಇನ್ನ ಎಲ್ಲ ಸಾಮಾನುಗಳು ಸೆಟ್ ಮಾಡೋದೇ ಆಗಲ್ಲ ಆಗ್ಯದ ನೋಡ್ರಿ. ಊರಿನಿಂದ ಬಂದಾಗ ಏನು ಹಿಡಿದ್ರಿ ಒಂದ್ ಮಾಡಕ್ ಹೋದ್ರೆ ಒಂದ್ ಆಗ್ತದ ನಮ್ಮ ಮನ್ಯಾಗ. ಇದು ಮಾಡಿ ಮಟ್ಟಿ ನಿಮಗ್ ಆಮೇಲೆ ತೋರಿಸ್ತೀನಿ ಹೆಂಗ್ ಆಗ್ಯದಂತ ನೋಡ್ರಿ. ಕಷ್ಟಪಟ್ರ ಸುಖ ಸಿಗ್ತದಂತ, ಕೈ ಕೆಸರಾದ್ರೆ ಬಾಯಿ ಮೊಸರು. ಹಂಗ ಕುಕ್ಕರ್ ಇದು ಪೂರ ಕಚಿ ಬಿಚಿ ಆಗ್ಯದ. ಸಂತೋಷ ಆಗ್ಲತ್ತ. ಕುಕ್ಕರ್ ಪೂರ ಖರಾಬ್ ಆಗ್ಯದ. ಆದ್ರೆ ಒಳಗೇನ್ ಮೆಟೀರಿಯಲ್ ಮಾಲ್ ಅದಲ್ರಿ, ಇದು ಭಾರಿ ಅದ. ತೋರಿಸ್ತೀನಿ ಬರ್ರಿ. ವಾವ್ ಟೆಂಟೆಣ ನೋಡ್ರಿ. ವಾವ್ ನಮ್ದು ಹಲ್ವಾರ್ ರೆಡಿ ಆಗ್ಯದ ನೋಡ್ರಿ. ಈಗ ನಾ ತಲೆ ಖರಾಬ್ ಮಾಡಿತ್ ನೋಡ್ರಿ ನನಗೀಗ. ವಾವ್ ಈಗ ರೀ ಅಲ್ಲಿ ತೋರಿಸಿ. ಈಗ ಇದಕ್ಕೆ ಇದ್ರಾಗ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ನಿಮ್ಗೆ ನೋಡ್ರಿ. ಮಸ್ತ್ ಅನ್ನತ್ತೆ. ಈಗ ಹಲ್ವಾ ರೆಡಿ ಆಗ್ಯದ ನೋಡ್ರಿ. ಈಗ ರೆಡಿ ಟು ಈಟ್. ಇದ್ರಾಗ ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ತುಪ್ಪ ಅದ ರೀ, ಇದಿಷ್ಟು ತುಪ್ಪ ಹಾಕ್ಬಿಡ್ತೀನಿ ನಾನು. ಬಿಡು ಹಂಗೆ ಮಾಡಬೇಡ. ವಾವ್ ನೋಡ್ರಿ ಎಷ್ಟು ಚಂದ ಕರ್ಗಕತ್ತದ್ರಿ. ಈಗ ತುಪ್ಪ ನೋಡ್ರಿ ಎಷ್ಟು ಚಂದ ಕರ್ಗಕತ್ತದ. ಇದಕ್ಕೆ ಅವಾಗೆ ತಿನ್ನಕ್ಕಿಂತ ಬೆಸ್ಟ್ ನೋಡ್ರಿ. ಇದಕ್ಕೆ ಆಮೇಲೆ ಇಟ್ಟು ತಿನ್ಬೇಕು. ಇದು ಭಾರಿ. ಇದು ನಾನು ಏನು ಮಾಡೀನಿ ಗೊತ್ತದ ರೀ, ಇನ್ನೊಮ್ಮೆ ನಾನು ಇನ್ನಗಡೆ ನೋಡ್ದೆ ನಿಮಗೆ ತೋರಿಸ್ದಲ್ಲ. ಆ ಟೈಮ್ನಾಗ ಏನು ಮಾಡಿದಂದ್ರೆ ಇದ್ರಾಗ ನಾನು ಸಕ್ರೆ ಹಾಕಿದ, ಇಲೈಚಿ ಹಾಕಿದ, ಮತ್ತು ಕಾಜು ಬಾದಾಮ ಕಿಶ್ಮಿಶ ಎಲ್ಲ ಹಾಕಿ ಇದಕ್ಕೆ ಇನ್ನ 3 ಸೀಟಿ ಮಾಡ್ಕೊಂಡಿದ್ದೆ ನಾನು. ಮಾಡ್ಕೊಂಡು ಈಗ ಇಷ್ಟು ತಕ್ಕೊಂಡಿನ್ರಿ. ಈಗ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಡೆಕೋರೇಷನ್ ಮಾಡಂಬರ್ರಿ. ತೋರಿಸ್ರಿ ನೋಡ್ರಿ. ನಮ್ಮ ಕ್ಯಾಮ್ರಾಮ್ಯಾನ್ ಹರಾರ ಅಂದ್ರೆ ಸಂತೋಷ್ ಅವ್ರ ಹರ ನೋಡ್ರಿ. ವಾವ್ ಎಷ್ಟು ಚಂದ ಕಾಣಿಸ್ಲಕತ್ತದಿಲ್ರಿ. ನೋಡ್ರಿ ಈಗ ಮಸ್ತ್ ಕಾಣಕತ್ತದ. ಆ್ಯಂಡ್ ಇನ್ನೊಂದು ಮಾತು ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗಿನ ಟೈಮ್ನು ತೋರಿಸ್ತೀನಿ. ಹಿಂದಕ್ಕೆ ತರ್ಸ್ ಈಗ ರೀ. ರಾತ್ರಿದು 12:30 ಆಗ್ಯದ. ಕಾಣಿಸ್ಲತ್ತದ ಟೈಮ ರಾತ್ರಿದು ನೋಡ್ರಿ. ಈಗ ರಾತ್ರಿದು 12:30 ಆಗ್ಲಕತ್ತದ್ರಿ. ಈಗ ಹೋಗ್ಕೆಸಿಂದ್ರ ನಂದು ಗಾಜರ್ ಹಲ್ವಾ ರೆಡಿ ಆಗ್ಯದ. ಇವ ಆದ್ರೆ ಸೌಕಸ್ ಈಗ ಇವ ಆದ್ರೆ ಮಕ್ಕೋಕ್ ರೆಡಿ ಇಲ್ಲ ನೋಡಿ. ಚಂದ ನಿಂದ್ರು. ಹುಚ್ಚುಚ್ಚು ಮಾಡಿದ್ರೆ ಮಸ್ತ್ ಇಟ್ಟು ಬರ್ತದ ನನಗೆ. ಇನ್ನ ಚಿಕ್ಕು ತಿನ್ನೋದೇ ನಡ್ದದೆ. ಚಿಕ್ಕು ತಿನ್ಲಕತ್ತಾನ. ಈ ಖುಷಿ ತಗೋ ಗಿಫ್ಟ್. ನಾಳೆ ತಗೋರು ನೋಡ್ರಿ. ನಾಳೆಗೆ ಅಂತ ಕೈ ಸುಡ್ಲಕತ್ತದ. ರೆಡಿ ಆಗ್ಯದ ನೋಡ್ರಿ. ಈಗ ನಾಳೆ ಬೆಳಗ್ಗೆ ಇಬ್ಬರಿಗೆ ಅಣ್ಣದವ್ರಿಗೆ ಸ್ವೀಟ್ ಬೇಕಂದ್ರೆ ಟಿಫಿನ್ದಾಗ ಒಂದಿಷ್ಟು ಟಿಫಿನ್ದಾಗ ಕೊಡ್ತೀನಿ, ಒಂದಿಷ್ಟು ಮನೆಯಾಗ ತಿನ್ನಕತ್ತಿರ. ಓಕೆ. ರಾತ್ರಿ ನೋಡ್ರಿ ಟೈಮ್ ನೋಡ್ರಿ. ಚಿಕ್ಕುನು ತಿನ್ನಕತ್ತಿ 12:30 ಆಗ್ಯದ ನೋಡ್ರಿ. 12:32 ಆಗ್ಯದ್ರಿ ಟೈಮ್. ಮಕ್ಳಿಗೋಸ್ಕರ ನೋಡ್ರಿ ಅಲ್ಲಿ ಚೌಕಿದಾರನು ಬಂದಾನ ನೋಡ್ರಿ. ಈಗರ ಮನ್ಕೋತಿಲ್ಲ? ಈಗ ಮನ್ಕೋತಾನ್ರಿ. ಇದು ಎತ್ತಿಡ್ತೀನಿ ನಾ. ನೋಡ್ರಿ ನಮ್ದು ಕಿಚನ್ ಸಾಪ್ ಆಯ್ತು. ಎಕ್ದಮ್ ಮಸ್ತ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್. ಈಗ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇಟ್ಬಿಟ್ಟೀನಿ ರೀ. ಮುಂಜಾನೆ ನನಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಕೆಸನ್ ಇದು ಕಾಜು ಬಾದಾಮ್ ತೆಗೆದು ಒಂದು ಬಾಕ್ಸ್ನಾಗ ಹಾಕಿಬಿಡ್ತೀನಿ. ಸೊ ಎಲ್ಲನೂ ಕೆಲಸ ಆಯ್ತು ನೋಡ್ರಿ. ಆ್ಯಕ್ಚುಲಾಗ ಚಿಕ್ಕನಿಗೆ ಫೋನ್ ಎಲ್ಲದ ಇಂದರಿ. ನನ್ನ ಫೋನು ಎಲ್ಲದ ನಿಂದ ನೋಡ್ತೀನಿ. ಅವ್ರ ಪಪ್ಪ ಅವ್ರಿಗೆ ಇದು ಮಾಡ್ಕೊಳತ್ತಾರ. 1 ಆಲಕ್ಕೆ ಹೊಂಟದ ನೋಡ್ರಿ ಟೈಮ್. ಈಗ ಕಾಣಿಸ್ಲತ್ತಿರ್ಬೇಕು 1 ಆಲಕತ್ತದ. 12:49 ಆಗ್ಯದ ನೋಡ್ರಿ ಟೈಮ್. ಆ್ಯಕ್ಚುಲ್ದಾಗ ನನ್ನಂತೂ ಎಲ್ಲ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟಿನಿ. ಸುಮ್ಮಿಗೆ ಆರಾಮ್ಸೆ ಮನ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಕಾದ್ರೆ 7 ಗಂಟೆಗೆ ಹಂಗೆ ಹೇಳ್ತೀನಿ. ಯಾಕಂದ್ರೆ ಚಿಕ್ಕ ಸ್ಕೂಲಿಗೆ 8:00 ಹಂಗೆ ಹೋಗ್ತಾರೆ. 7ಕ್ಕೆ ಹಂಗೆ ಎದ್ದಾರೆ ನಡೀತದ. ನೋಡಂಬ್ರಿ ನಾಳೆಗೆ ಮತ್ತೊಂದು ಪಾಸ್ತಾ ಮಾಡಿಕೊಡು ಅನ್ಲಕತ್ತಾರ. ನೋಡ್ತೀನಿ ರೀ ಇನ್ನೇನು ಮಾಡ್ಕೊಡ್ಬೇಕು ಏನೇನಿಲ್ಲ. ಒಂದಿಷ್ಟು ಪಾಸ್ತಾ, ಒಂದಿಷ್ಟು ಗಾಜರ್ ಹಲ್ವಾ 2 ಆಗ್ಬಿಡ್ತದೆ ಅವರಿಗೆ. ಹಾಲ್ಗಿಲ್ರಿ ಎಲ್ಲ ಕಾಸ್ಬಿಡ್ತೀನಿ. ಹಾರ್ಲಿಕ್ಸ್ ಹಾಲು ಕುಡಿಯೋಲಕ್ಕ ಇಲ್ಲ ಅಂತಂದ್ರೆ ಚಾರಸ್ ಏನು ತಿಂತಾರೆ ತಿನ್ನಲ್ಲಕ್ಕ. ಮುಂಜಾನೆ ನೋಡಮ್ಮ. ಹೌದಿಲ್ಲ? ನಾಳೆಗೆ ಬದುಕ್ತೀವೋ ಬದುಕಲ್ಲೋ ಗೊತ್ತಿಲ್ಲ. ನಾಳೆದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳಕತ್ತೀನಿ ರೀ ನಾ. ಸೊ ಹಿಂಗದ ನೋಡ್ರಿ ಪ್ರೊಸೀಜರ. ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಇಷ್ಟ ಆಗ್ಲತ್ತವ ಇಲ್ಲ ನಂಗೆ ಎಲ್ಲರೂ ನೀವು ಕಮೆಂಟ್ನಾಗ ಹೇಳಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಇಷ್ಟೊಂದು ಸಪೋರ್ಟಿವ್ ಆಗಿ ನಂಗೆ ಮೆಸೇಜ್ ಹಾಕ್ತಿರಲ್ಲ. ಅಕ್ಕ ನೀವು ಖಡಕ್ಕಾಗಿ ಮಾತಾಡ್ತೀರಿ, ನಿಮ್ಮ ಫ್ಯಾಮಿಲಿ ಭಾಳ ಸೂಪರ್ ಅದ,
ನೋಡ್ರಿ ಮನಿ ಸಣ್ಣದಿರ್ಲಕ್ಕ ಹೆಂಗೆ ಆದ್ರೆ ನಿಮ್ಮ ಮನಸ್ಸು ಭಾಳ ದೊಡ್ಡದ ಅಂತ ನೀವೆಲ್ಲರೂ ಹೆಂಗೆ ಕಮೆಂಟ್ನಾಗ ಹೇಳಿರಲ್ಲ, ಅದಕ್ಕೋಸ್ಕರ ಮಾತ್ರ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬ ಇರಲಿ ಅಂತ ನಾನು ದೇವ್ರಿಗೆ ಬೇಡ್ಕೋತೀನಿ. ನೀವು ಭೀ ದೇವ್ರಿಗೆ ಬೇಡ್ಕೋರಿ. ಆ್ಯಂಡ್ ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ನಗ್ನಗ್ತಾ ಇರಮಿ. 4 ದಿನ ಜೀವನದ ಎಲ್ಲರಿಗೂ ನನ್ನವರು ತನ್ನವರು ಅಂದ್ಕೊಂಡು ಬದಕ್ ಬೆಳಾಮಿ. ನಿಮ್ಮ ಮನೆಗಿದ್ದೆಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ನಿಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ಎಲ್ಲರಿಗೂ ನನ್ನವರು ತನ್ನವರು ಅಂದ್ಕೊಂಡು ಬದಕ್ ಬೆಳಾಮಿ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್.